ಬಿಜೆಪಿಯಿಂದ ಉಚ್ಚಾಟನೆಗ ಬೆನ್ನಲ್ಲೇ ಯತ್ನಾಳ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಉಚ್ಚಾಟನೆಯ ಬಳಿಕ ಶನೀಶ್ವರನ ಮೊರೆ ಹೋಗಿದ್ದಾರೆ ಶಾಸಕ ಯತ್ನಾಳ್. ಸಂಕಷ್ಟ ಪರಿಹಾರ ಮಾಡುವುದಕ್ಕೆ ಶನೀಶ್ವರನಿಗೆ ಯತ್ನಾಳ್ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿನ ಶನೀಶ್ವರ ದೇವಸ್ಥಾನದಲ್ಲಿ ಶನೀಶ್ವರನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಯತ್ನಾಳ್. ಈ ಹಿಂದೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ರು, ಅಲ್ಲೊಂದು ಕಡತವೇನೋ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ರು. ಈಗ ಇನ್ನೊಮ್ಮೆ ಈ ಉಚ್ಚಾಟನೆ ಆದ ನಂತರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾರೋ ಆಪ್ತರು ಶನಿ ಹೆಗಲೇರಿದೆ ಅನ್ಸುತ್ತೆ ನೋಡಿ ಸರ್ ಅಂತ ಏನಾದ್ರು ಅಂದಿದ್ದಾರೆ ಏನೋ ಗೊತ್ತಿಲ್ಲ. ಶನೀಶ್ವರ ಟೆಂಪಲ್ಗೆ ಹೋಗಿದ್ದಾರೆ, ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಈ ದೇವಸ್ಥಾನಕ್ಕೆ ತೆರಳಿದ್ದಾರೆ. ಟೆಂಪಲ್ ರನ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ರಾಜಾಜಿನಗರದಲ್ಲಿರುವಂತಹ ಶನೀಶ್ವರ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ. ಇದು ಸಾಕಷ್ಟು ಮಂದಿ ಇಲ್ಲಿಗೆ ಬರ್ತಾರೆ. ಅಪಾರವಾದಂತಹ ನಂಬಿಕೆ ಕೂಡ ಈ ದೇವಸ್ಥಾನದ ಮೇಲೆ ಇದೆ. ಸೊ ಅಲ್ಲಿಗೆ ಸಾಮಾನ್ಯರಂತೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೆ. ಈ ಉಚ್ಚಾಟನೆಯ ಬಳಿಕ ಟೆಂಪಲ್ ರನ್ ಅನ್ನ ಶುರು ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು. ಈಗಾಗಲೇ ಟೊಂಕ ಕಟ್ಟಿ ನಿಂತಿದ್ದಾರೆ. ನನ್ನ ಈ ಹಿಂದಿನ ಹೋರಾಟ ಏನಿತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ, ನ್ಯಾಯ ಸಿಗಲೇಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ದೈಹಿಕವಾಗಿಯೂ ಕೂಡ ಶಕ್ತಿ ಬೇಕು ಅನ್ನುವಂಥ ಕಾರಣಕ್ಕಾಗಿಯೂ ಏನೋ ಗೊತ್ತಿಲ್ಲ, ಟೆಂಪಲ್ ರನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಉಚ್ಚಾಟನೆಯ ಬಳಿಕ ಶನೀಶ್ವರ ಮೊರೆ ಹೋಗಿದ್ದಾರೆ ಶಾಸಕ ಯತ್ನಾಳ್ ಅವರ ಮುಂದಿನ ನಡೆಯ ಬಗ್ಗೆ ಸಹಜವಾಗಿ ಕುತೂಹಲ ಇದೆ. ಏನು ಮಾಡಬಹುದು, ಏನು ನಿರ್ಧಾರ ತೆಗೆದುಕೊಳ್ಬಹುದು, ಏನು ಪ್ರಕಟಿಸಬಹುದು ಅಂತ. ಸೊ ಇದೆಲ್ಲದರ ಬೆನ್ನಲ್ಲೇ ಅವರ ಆಕ್ಟಿವಿಟೀಸನ್ನು ಗಮನಿಸ್ತಾ ಇದ್ರೆ ಬಹಳ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಬೇಕು ಅಂತ ನಿರ್ಧಾರ ಮಾಡ್ದಂಗಿದೆ. ಹಾಗಾಗಿ ಒಂದು ಕಡೆಯಲ್ಲಿ ದೇವಸ್ಥಾನಕ್ಕೆ ತೆರಳುತ್ತಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಯತ್ನಾಳ್ ಅವರ ಮುಂದಿನ ನಡೆ ಬಗ್ಗೆ ಸಹಜವಾಗಿಯೇ ಒಂದಷ್ಟು ಕುತೂಹಲ ಅಂತೂ ಇತ್ತು. ಈಗ ಮುಕ್ತವಾಗಿ ಮಾತನಾಡಿದ್ದಾರೆ. ಅವರ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಟೆಂಪಲ್ ರನ್ ಬೇರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯತ್ನಾಳ್ ಅವರಿಗೆ ಯಾವ ರೀತಿಯಾಗಿ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತೆ ಕಾಡ್ತಾ ಇದೆ ಅಂತ ಯತ್ನಾಳ್ ಅವರು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ನುಡಿಗಳಲ್ಲಿ ಹೇಳ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಹೊಸ ಪಕ್ಷವನ್ನ ಕಟ್ಟಲ್ಲ, ಬೇರೆ ಪಕ್ಷಗಳ ಕಡೆ ಮುಖ ಮಾಡುವುದಿಲ್ಲ ಅನ್ನುವಂತ ಮಾತನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಉಚ್ಚಾಟನೆ ವಿಚಾರದಲ್ಲಿ ಮನವಿ ಮಾಡಿಕೊಂಡು ಉಚ್ಚಾಟನೆಯನ್ನು ಹಿಂಪಡಿರಿ ಅನ್ನುವಂತಹ ಮಾತನ್ನ ನಾನು ಹೇಳುವುದಿಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಇವೆಲ್ಲ ವಿಚಾರಗಳ ಹಿಂದೆ ನೋಡುವುದಾದರೆ ಉಚ್ಚಾಟನೆ ಮೊದಲೇ ಪೂರ್ವ ನಿರ್ಧಾರಿತವಾದಂತಹ ವಿಚಾರ. ಇದಾದ ಬಳಿಕ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಕಾಣಬಹುದು ಅನ್ನುವಂತಹ ಸೂಚನೆಯನ್ನು ಅವರು ಕೊಟ್ಟಿದ್ರು. ಮತ್ತೊಮ್ಮೆ ಅವರು ಆಫ್ ದ ರೆಕಾರ್ಡ್ ಮಾತುಕತೆ ನಡೆಸಿರುವಂತಹ ಸಂದರ್ಭದಲ್ಲಿ ಹೇಳಿದ್ದೇನು ಅಂದ್ರೆ, ವಿಜಯದಶಮಿ ವೇಳೆಗೂ ನಾನು ಕಾದ್ ನೋಡ್ತೇನೆ, ಅದಾದ ಬಳಿಕ ನನ್ನ ನಿರ್ಧಾರ ಏನು ಅನ್ನೋದನ್ನ ಪ್ರಕಟ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿಂದ ಕಾಯುವಿಕೆಯನ್ನು ಆರಂಭಿಸುವಂತವರು ಇನ್ನು ಈ 6 ತಿಂಗಳ ಅವಧಿಯನ್ನ ಪೂರ್ಣಗೊಳಿಸುವತ್ತೇನೆ ಚಿತ್ತವಹಿಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ತಲೆಬಾಗಿಸಿ ಮುಂದೆ ಹೋಗೋದಿಲ್ಲ, ಈಗಿನಂತೆ ನನ್ನ ಹೋರಾಟ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತೇನೆ. ಮೊದಲು ಪಕ್ಷದ ಚೌಕಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡೋದಕ್ಕೆ ನನಗೆ ಅವಕಾಶ ಆಗಿರ್ಲಿಲ್ಲ. ಕುಟುಂಬ ರಾಜಕಾರಣ ಹಾಗೆ ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಚಾರದಲ್ಲಿ ನನ್ನ ಸ್ಪಷ್ಟತೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇನ್ನು ಮುಂದೆ ಅದನ್ನ ನೇರವಾಗಿ ಹೇಳ್ಕೊಂಡು ಜನ ಏನು ಬಯಸಿದ್ರು, ಉತ್ತಮ ಆಡಳಿತ ವಿಚಾರದಲ್ಲಿ ಸರ್ಕಾರದ ಪಾತ್ರ ಏನಿರಬೇಕು, ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಹೇಳ್ತೇನೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ನಾನು ಪಕ್ಷೇತರನಾಗಿದ್ದಾಗಲಿಂದಲೂ ರಾಜಕಾರಣವನ್ನ ಮಾಡ್ಕೊಂಡು ಬಂದವನು, ಪಕ್ಷದ ಒಳಗಿದ್ದು ಗೊತ್ತು, ಪಕ್ಷದ ಹೊರಗಿದ್ದು ಗೊತ್ತು. ಜನ ನನ್ನ ಬೆನ್ನಿಗೆ ನಿಂತರೆ ಸಾಕು, ಅವ್ರ ಜೊತೆ ನಾನು ಅವರು ಸೂಚಿಸುವಂತ ಮಾರ್ಗದಲ್ಲಿ ಸಾಗುವುದಕ್ಕೆ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಮಾರ್ಮಿಕ ನುಡಿಯನ್ನು ಅವರು ಹೇಳ್ಕೊಂಡಿದ್ದಾರೆ. ಪಕ್ಷೇತರನಾಗಿದ್ದಂತ ಒಬ್ಬ ವ್ಯಕ್ತಿ ಯಾವುದೋ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಅಂದಾಗ ಅದು ಯತ್ನಾಳ್ ಯಾಕಾಗಬಾರದು, ಮುಂದಿನ ಚುನಾವಣೆಯಲ್ಲಿ ಯತ್ನಾಳ್ ಭವಿಷ್ಯವನ್ನ ಯಾರು ನಿರ್ಧರಿಸುತ್ತಾರೆ, ನನ್ನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ತಮ್ಮ ಸ್ಪಷ್ಟತೆ ಮತ್ತು ವಿಚಾರಾಧಾರಿತವಾಗಿ ತಮ್ಮ ನಡೆ ಇನ್ನು ಮುಂದುವರಿತಿದೆ ಅನ್ನೋದನ್ನ ಅವರು ನೇರವಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ತಂಡದ ವಿಚಾರದಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಿರುವಂತ ಅವರು, ಯಾವುದೇ ಕಾರಣಕ್ಕೂ ನಾವು ಒಗ್ಗಟ್ಟನ್ನ ಬಿಡುವುದಿಲ್ಲ, ಉಚ್ಚಾಟನೆ ಆಗಲಿ ಆಗದೇ ಇರಲಿ, ನಾವು ಸಮಾನ ಮನಸ್ಕರು, ಬಿಜೆಪಿಯನ್ನ ಕಟ್ಟುವಂತ ನಿರ್ಧಾರವನ್ನ ಹಿಂದಿನಿಂದಲೂ ಮಾಡಿದ್ದೆವು, ಈಗಲೂ ಕೂಡ ಅದನ್ನ ಮಾಡ್ತೇವೆ. ಪಕ್ಷದ ವಿರುದ್ಧ ನಡೆದುಕೊಳ್ಳುವ ಯಾರೇ ಇದ್ರು ಅವರ ವಿರುದ್ಧ ಹೋರಾಟದ ಯಾವಾಗ್ಲೂ ಜಾರಿಯಲ್ಲಿರುತ್ತೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಹೀಗೆ ಒಟ್ಟಾರೆ ತಮ್ಮ ಹಿಂದಿನ ನಡೆ ನಿಲುವಿನಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲ್ಲ. ಹಿಂದುತ್ವದ ಫೈರ್ ಬ್ಯಾಂಡ್ ಅನ್ನೋಂತ ಗುರುತು ಏನಿದೆ ಅದನ್ನೇ ಮುಂದುವರಿಸಿಕೊಂಡು ನಾನು ಪಕ್ಷ ಸಂಘಟನೆ ಕಾರ್ಯವನ್ನ ಅಂದ್ರೆ ಪರೋಕ್ಷವಾಗಿ ಹಿಂದುತ್ವದ ಅಡಿಪಾಯದಲ್ಲಿ ನನ್ನ ಬೆಳವಣಿಗೆ ಏನ್ ಮಾಡಬೇಕು, ನನ್ನ ಒಡನಾಟಿಗಳನ್ನ ಹೇಗೆ ಕರ್ಕೊಂಡು ಹೋಗ್ಬೇಕು ಅದರ ಬಗ್ಗೆ ಪ್ರಯತ್ನವನ್ನ ಮಾಡ್ಕೊಂಡು ಸಾಕ್ತೇನೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ನಿತ್ಯ ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.